8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಜೈನ ಮತ್ತು ಬೌದ್ಧ ಧರ್ಮ ಎಂಬ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡತಕ್ಕಂಥ ಅಂಶಗಳು ಅಂತಂದ್ರೆ ಬೌದ್ಧ ಮತ್ತು ಜೈನ ಧರ್ಮಗಳ ಉದಯ ಯಾವ ರೀತಿ ಆಯಿತು, ಆಮೇಲೆ ಜೈನ ಮತ್ತು ಬೌದ್ಧ ಧರ್ಮದ ತತ್ವಗಳೇನು, ಮತ್ತೆ ಜೈನ ಮತ್ತು ಬೌದ್ಧ ಧರ್ಮಗಳ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳಿಯಬೇಕಾಗುತ್ತೆ. ಅದರ ಹಿನ್ನೆಲೆ, ಜೈನ ಧರ್ಮದ ಹಿನ್ನೆಲೆ ಏನಿತ್ತು. ನಮ್ಮ ದೇಶ ವಿವಿಧ ಸಂಸ್ಕೃತಿ ಮತ್ತು ಧರ್ಮಗಳ ತಾಣಗಳಲ್ವಾ. ಯಾವ ಧರ್ಮಗಳು ನಮ್ಮ ದೇಶದಲ್ಲಿ ಯಾವ ಧರ್ಮ ಮತ್ತೆ ಬೌದ್ಧ ಧರ್ಮ ಮತ್ತೆ ಬೌದ್ಧ ಧರ್ಮ ಮತ್ತೆ ಸಿಖ್ ಧರ್ಮ, ಪಾರ್ಸಿ ಧರ್ಮ ಅಲ್ವಾ, ಹಿಂದೂ ಧರ್ಮ ಎಲ್ಲ ಇದಾವೆ. ಅದೆಲ್ಲ ಅಧ್ಯಯನ ಮಾಡತಕ್ಕಂಥ ವಿಷಯ ಅಂತಂದ್ರೆ ಜೈನ ಮತ್ತು ಬೌದ್ಧ ಧರ್ಮ. ಅದು ಇಲ್ಲಿಯ ಹುಟ್ಟಿ ಬೆಳೆದಂತ ಧರ್ಮಗಳು ಅನೇಕ ಜೀವನ ವಿಧಾನಗಳನ್ನು ನಾವು ಕಾಣ್ತೀವಿ, ಸಾಂಸ್ಕೃತಿಕ ವೈಯಕ್ತಿಕಗಳನ್ನು ಕಾಣ್ತೀವಿ. ಉತ್ತರ 6ನೇ ಶತಮಾನದಲ್ಲಿ ಗಂಗಾ ನದಿ ಬಯಲಿನಲ್ಲಿ 2 ಹೊಸ ಧರ್ಮಗಳು ಉದಯವಾದವು. ಎಲ್ಲಿ? ಗಂಗಾ ನದಿ ಬಯಲಿನಲ್ಲಿ 2 ಧರ್ಮಗಳು ಉದಯವಾದವು. ಯಾಕಪ್ಪ ಅಂತಂದ್ರೆ ಈ ಒಂದು ಜೈನ ಮತ್ತು ಬೌದ್ಧ ಧರ್ಮ ಶಾಂತಿ, ಅಹಿಂಸೆ, ಸಹಿಷ್ಣುತೆ ಮುಂತಾದ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಬಹುದು. ಹಿಂಸೆ ಮಾಡಬಾರದು, ಶಾಂತಿ ಇರಬೇಕು. ಆಮೇಲೆ ಈ ಧರ್ಮಗಳ ಉದಯಕ್ಕೆ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಆಚರಣೆಗಳು ಕಾರಣವಾಗ್ತವೆ. ಇವುಗಳಲ್ಲದೆ ಇವತ್ತು ಎಲ್ಲ ವಿದ್ಯಮಾನಗಳ ಹಿಂದೆ ಕೆಲವು ಪ್ರಬಲ ಕಾರಣಗಳನ್ನು ಕಾಣ್ತೀವಿ. ಹಾಗಾಗಿ ಜೈನ ಮತ್ತು ಬೌದ್ಧ ಧರ್ಮದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಈ ಒಂದು ವರ್ಣಾಶ್ರಮ ಮೊದಲ ವರ್ಣ ವ್ಯವಸ್ಥೆ ಗೊತ್ತಾ? ಯಾವ ವರ್ಣ ವ್ಯವಸ್ಥೆ ಇದೆ? ಸಮಾಜದ ಒಂದು ವರ್ಣಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣ ಗೊತ್ತಾ? ಅವರು ವರ್ಣ ವ್ಯವಸ್ಥೆಗಳು. ಆಮೇಲೆ ಅವರು ಶೂದ್ರ ಸಮುದಾಯದ ಬದುಕನ್ನು ಸುಸ್ಥಿರಗೊಳಿಸಿತ್ತು. ಶೂದ್ರರು ಕೃಷಿಯಾಳಾಗಿ, ಮನೆಯಾಳಾಗಿ, ಆಮೇಲೆ ಕೃಷಿಯ ಕಸುಬುದಾರರಾಗಿ ಮೀಸಲಾಗಿತ್ತು. ಹಾಗಾಗಿ ಆ ಒಂದು ನಂತರ ಬದಲಾವಣೆ ಆಗ್ತಾ ಹೊಸ ಹೊಸ ನಗರಗಳು ಬೆಳೀತವೆ. ಆಮೇಲೆ ನಗರಗಳು ಬೆಳೆದಂತ ವ್ಯಾಪಾರಗಳು ಪ್ರಾಮುಖ್ಯತೆಯನ್ನು ಬೆಳೀತವೆ. ಮತ್ತೆ ರಾಜಕೀಯ ಆಡಳಿತ ಸ್ವರೂಪ ಬದಲಾಗುತ್ತೆ. ಮತ್ತೆ ಜನಪದಗಳು, ಮಹಾಜನಪದಗಳು, ರಾಜಶಾಹಿತ್ವ ಇದೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ಬೆಳೀತಾ ಹೋಗುತ್ತೆ. ರಾಜವಂತರಗಳು ಹುಟ್ಟಿದ್ರೆ ಜೈನ ಮತ್ತು ಬೌದ್ಧ ಧರ್ಮಗಳು ಬೇಕಾದ ಬಲವನ್ನು ತುಂಬುತ್ತಾರೆ. ಮತ್ತೆ ಸಂಪತ್ತಿನ ಸಂಗ್ರಹಣೆ ಹೆಂಗ್ ಮಾಡಬೇಕು, ಮನುಷ್ಯನ ಆಸೆಗೆ ಏನು, ಮನುಷ್ಯನ ಸಮಸ್ಯೆಗಳಿಗೆ ಆಸೆ ಮುಖ್ಯ ಕಾರಣ. ಮತ್ತೆ ಸಂಪತ್ತಿನ ಸಂಗ್ರಹಣೆ, ಭೋಗ ಜೀವನ ಶೈಲಿಯನ್ನು ತಿರಸ್ಕರಿಸಬೇಕು. ಆ ಜೀವನ ಶೈಲಿಯನ್ನು ತಿರಸ್ಕರಿಸತಕ್ಕಂಥದ್ದನ್ನ ಈ ಧರ್ಮಗಳು ತಿಳಿದರೆ ಇವು ಬಾಳಿ ಮತ್ತು ಪ್ರಾಕೃತ ತತ್ವಗಳಲ್ಲಿ ಬರುತ್ತಾರೆ. ಬಾಳಿ ಮತ್ತೆ ಪ್ರಾಕೃತ ತತ್ವಗಳಲ್ಲಿ ಬೋಧನೆ ಮಾಡತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಧರ್ಮ ಅಂತಂದ್ರೆ ಜೈನ ಧರ್ಮ. ಅತ್ಯಂತ ಪುರಾತನ ಧರ್ಮಗಳಲ್ಲಿ ಈ ಒಂದು ಜೈನ ಧರ್ಮ ಒಂದು. ಸಾಂಪ್ರದಾಯಿಕವಾಗಿ ಜೈನರಲ್ಲಿ 24 ತೀರ್ಥಂಕರರಿದ್ರು. ಎಷ್ಟು ಜನ? 24 ತೀರ್ಥಂಕರರಿದ್ರು ಎಂಬ ನಂಬಿಕೆ ಇದೆ ಅವರಲ್ಲಿ. ಇವರಲ್ಲಿ ಮೊದಲನೇ ತೀರ್ಥಂಕರ ಪಾರ್ಶ್ವನಾಥ. ಏನು? ಪಾರ್ಶ್ವನಾಥ ಮೊದಲನೇ ತೀರ್ಥಂಕರ. ನಂತರ 23ನೇ ತೀರ್ಥಂಕರ ಪಾರ್ಶ್ವನಾಥ. 23ನೇ ತೀರ್ಥಂಕರ ಮೊದಲನೇ ತೀರ್ಥಂಕರ ಋಷಭ. ಏನು? ಋಷಭ ಅಂದ್ರೆ
23 ತೀರ್ಥಂಕರ ಯಾರು? ಪಾರ್ಶ್ವನಾಥ. ಅದೇ 23 ತೀರ್ಥಂಕರ ಪಾರ್ಶ್ವನಾಥ. ಹಾಗಾಗಿ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ರಾಜ ಅಶ್ವಸೇನನ ಮಗನಾಗಿ ಜನಿಸಿ ಸುಖ ಭೋಗಗಳನ್ನ ತ್ಯಜಿಸ್ತಾರಂತ. ಏನು ಸುಖ ಭೋಗಗಳನ್ನ ತ್ಯಜಿಸಿ ಅಮರಾಧನಾದ ನಂಬಿಕೆ. ಏನಪ್ಪ ಅಂದ್ರೆ ಸರ್ವಸಂಗ ಪದತ್ಯಾಗಿಯಾಗಿ ಇವನು ಸನ್ಯಾಸವನ್ನ ಸ್ವೀಕರಿಸಿದಂತೆ ಇವನ ಬದುಕಿಗೆ 4 ತತ್ವಗಳನ್ನು ಕೆಲವು 4 ಅವನು ಬೋಧಿಸಿದ 4 ತತ್ವಗಳು. ಯಾರು? ಪಾರ್ಶ್ವನಾಥ 4 ಅಹಿಂಸೆ. ಅಹಿಂಸೆ ಮಾಡಬಾರ್ದು. ಅಹಿಂಸೆ ಏನು? ಹಿಂಸೆ ಮಾಡಬಾರ್ದು. ಅವರ ಸತ್ಯ ಹೇಳಬೇಕು ಅಂತೇಳಿ. ಏನೋ ಸತ್ಯ ಹೇಳಬೇಕು. ಆಮೇಲೆ ಆಸ್ತೆಯ ಕದಿಬಾರದು ಅಂತ. ಏನೋ ಆಸ್ತೆ ಅಂದ್ರೆ ಕದಿಯದಿರಬಹುದು. ಆಮೇಲೆ ಅಪರಿಗ್ರಹ, ಆಸ್ತಿಯನ್ನು ಮುಂದಿರಬಹುದು. ಅಪರಿಗ್ರಹ ಆಸ್ತಿಯನ್ನ ಜಾಸ್ತಿ ಹೊಂದಬಾರದು ಅಂತಕ್ಕಂಥ 4 ತತ್ವಗಳನ್ನ ಪಾರ್ಶ್ವನಾಥ ಮಾಡಿದ್ದ, ಬಂಧಿಸಿದ್ದ. 5ನೇ ತತ್ವವಾಗಿರ್ತಕ್ಕಂಥ ಬ್ರಹ್ಮಚಾರ್ಯವನ್ನ ವರ್ಧಮಾನ ಬೋಧಿಸ್ತಾರೆ. ಬ್ರಹ್ಮಚಾರ್ಯ ಅಂದ್ರೆ ಮದುವೆ ಆದಂತದನ್ನ ವರ್ಧಮಾನವಾಗಿರ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವರನ್ನೇ ನಾವು 24ನೇ ತೀರ್ಥಂಕರ ಅಂತ ಕರಿತೀವಿ. ಯಾರನ್ನ? 24ನೇ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ. ರಾಜನಾಗಿದ್ದ. ಇವಳ ತಾಯಿ ತ್ರಿಶಲಾದೇವಿ. ತಂದೆ ಯಾರು? ಸಿದ್ಧಾರ್ಥ. ತಾಯಿ ತ್ರಿಶಲಾದೇವಿಯ ಮಗನಾಗಿ ಇವಳು ಪ್ರಭರಾಜ್ಯ ಲಿಚ್ಛವಿಯ ಯುವರಾಣಿ. ಲಿಚ್ಛವಿ ಮನೆತನದ ಯುವರಾಣಿಯಾಗಿತ್ತು. ಯಾರು? ತ್ರಿಶಲಾದೇವಿ. ಮತ್ತು ಸಿದ್ಧಾರ್ಥ ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜನಾಗಿದ್ದ. ಇವರ ಮಗನಾಗಿ ಹುಡುಕ್ತಾರೆ ಯಾರು? ವರ್ಧಮಾನ ಮಹಾವೀರ. ತನ್ನ 30ನೇ ವಯಸ್ಸಿನಲ್ಲಿ ಸತ್ಯನ್ವೇಷಣೆಯನ್ನು ಹುಡುಕ್ತಾ ದೊರೆತಂತ ಈತ ಮನೆಯನ್ನ, ಸಂಸಾರವನ್ನು ತ್ಯಜಿಸ್ತಾನೆ. 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲರಾಡ್ತಾನೆ. ಸತ್ಯವನ್ನು ಅಲರಾಡ್ತಾನೆ. ತಪಸ್ಸನ್ನು ಮಾಡ್ತಾನೆ. ಉಪವಾಸ ಮಾಡುವ ಮೂಲಕ ಸ್ವತಃ ತನ್ನ ದೇಹವನ್ನು ದಂಡಿಸ್ತಾನೆ. ದಂಡಿಸಿ 43ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದ ಮೂಲಕ ಅದು ಜ್ಞಾನೋದಯವಾಯಿತು. ಎಲ್ಲವನ್ನ ನಿರ್ವಹಿಸಿ ಆಸೆ ಎಲ್ಲ ಬಿಟ್ಕೊಡೋದು. ಏನೋ ಬಿಟ್ಟು ಈ ಸುಖವನ್ನ, ಯಾತನೆಗಳ ನಿಯಂತ್ರಣವನ್ನು ಸಾಧಿಸಿಕೊಂಡು ಮಹಾವೀರ ಅಂತ ಕರೆಸಿಕೊಡ್ತಾರೆ. ಇವನು ಜಿನ ಆಗ್ತಾನೆ. ಜಿನ ಅಂದ್ರೆ ಎಲ್ಲವನ್ನ ನಿರ್ವಹಿಸಿ ಜಯಿಸಿದವನು. ಯಾವುದು ಬೇಡ. ಇದರಲ್ಲಿ ಜೈನದವರು 2 ಪಂಗಡಗಳು ಗೊತ್ತಿದೆ ನಿಮಗೆ. 2 ಪಂಗಡಗಳು ಗೊತ್ತಾರೆ. ಹೇಳ್ತಾರೆ ಇವರ ಅನುಯಾಯಿಗಳನ್ನ ಜೈನರು ಅಂತ ಕರೀತಾರೆ. ಮಹಾವೀರನಲ್ಲಿ ಏನಂತಾರೆ? ಜೈನರು ಅಂತ ಕರೀತಾರೆ. ಮಹಾವೀರ ತನ್ನ ಉಳಿದ 30 ವರ್ಷಗಳನ್ನು ತನ್ನ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶದ ಜನತೆಗೆ ತನ್ನ ತಿಳಿವನ್ನ ಬೋಧಿಸ್ತಾ, ಇವರು ಪಶ್ಚಿಮ ಭಾರತಕ್ಕೂ ಸಹ ಬೋಧನೆ ಮಾಡ್ತಾ 72ನೇ ವಯಸ್ಸಿನಲ್ಲಿ ಪಾವಪುರಿಯಿಂದ ಬರುತ್ತೆ. ಇಲ್ಲಿ ಪಾವಪುರಿ ಎಂಬ ಪ್ಲೇಸ್ ಅಲ್ಲಿ ಅಂತಂದ್ರೆ ನಿರ್ವಾಣ ಹೊಂದ್ತಾನೆ. ನಿರ್ವಾಣ ಅಂದ್ರೆ ಮಹಾವೀರ 5 ಪ್ರತಿಜ್ಞೆಗಳನ್ನ, 3 ನಿಯಮಗಳನ್ನ ಸಾರಿದ್ದ. 5 ಪ್ರತಿಜ್ಞೆಗಳನ್ನ ಮತ್ತೆ 3 ನಿಯಮಗಳನ್ನ ಬೋಧಿಸಿದ್ದ. ಇವುಗಳನ್ನೇ ಪಂಚರತ್ನಗಳು ಅಥವಾ ತ್ರಿರತ್ನಗಳು ಅಂತ ಕರೀತಾರೆ. ಪಂಚರತ್ನಗಳು ಅಥವಾ ತ್ರಿರತ್ನಗಳು. ಅದಾಯ್ತಾ? ಅಲ್ಲಿ ಪಂಚರತ್ನ ಪ್ರತಿಜ್ಞೆಗಳು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚಾರ್ಯ. ಹಿಂಸೆ ಮಾಡಬಾರ್ದು, ಸತ್ಯ ಹೇಳಬೇಕು, ಅಪರಿಗ್ರಹ ಕದಿಬಾರದು, ಆಮೇಲೆ ಆಸ್ತೆಯನ್ನು ಹೊಂದಬಾರದು,
ಬ್ರಹ್ಮಚಾರಿ ಮದುವೆ ಆಗಬಾರದು ಇಂತಕ್ಕಂಥ 4 ಪಂಚಪ್ರತಿಜ್ಞೆಗಳು. 3 ತ್ರಿರತ್ನಗಳು ಅಂತ ಹೇಳಿದ್ರೆ ತ್ರಿರತ್ನಗಳು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತ 3 ತ್ರಿರತ್ನಗಳನ್ನು ಜೈನ ಧರ್ಮ ಪೂರ್ಣವಾಗಿ ದೇವರ ಹಿರಿಯುವಿಕೆಯನ್ನು ನಿರಾಕರಿಸುವುದಿಲ್ಲ. ದೇವರಿಲ್ಲ ಅಂತ ಹೇಳಲ್ಲ. ಅದು ಜೈನ ಧರ್ಮ ಅದು ನಾಸ್ತಿಕವಾದವನ್ನು ಒಪ್ಪುತ್ತೆ. ನಾಸ್ತಿಕ ಆಸ್ತಿಕ, ದೇವರಿಲ್ಲದೆ ಅಂತಕ್ಕಂಥದ್ದು ಆಸ್ತಿಕ, ಅವೆಲ್ಲ ಅಂತಕ್ಕಂಥದ್ದು ಅವ್ರು ನಂಬಿದ್ದಂತೆ. ಮತ್ತೆ ಪ್ರಪಂಚದ ಆಗುವಗಳಲ್ಲಿ ದೇವರ ಪಾತ್ರವನ್ನು ನಿರಾಕರಿಸುತ್ತೆ. ಇಲ್ಲಿ ಜಿನರಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನು ಇಡಲಾಗಿತ್ತಂತೆ. ಏನಾದ್ರೆ ಎಲ್ಲವನ್ನು ನಿರ್ವಹಿಸಿದ ಹೊತ್ತ ಅಲ್ಲಿ ಇವರನ್ನು ಇಡಲಾಗಿತ್ತಂತೆ. ಎಲ್ಲ ಚರಚರ ವಸ್ತುಗಳಲ್ಲಿಯೂ ಸಹ ಆತ್ಮ ಜೀವ ಇದೆ ಅಂತಕ್ಕಂಥದ್ದಕ್ಕೆ ಆತ್ಮ ಜೀವ ಶುದ್ಧೀಕರಣ ಮಾತ್ರ ಪುನರುಜ್ಜನ್ಮದಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಅದಾಯ್ತ. ಮತ್ತೆ ತಪಸ್ಸನ್ನು ಮಾಡ್ತಕ್ಕಂಥದ್ದು, ಉಪವಾಸ ಮಾಡ್ತಕ್ಕಂಥದ್ದು, ದೇಹವನ್ನು ದಂಡನೆ ಮಾಡ್ತಕ್ಕಂಥದ್ದು, ಇವುಗಳ ಮೂಲಕ ದೇಹನ ಮಾತ್ರ ಸಾಧ್ಯ ಅಂತ ಹೇಳಿ ಇವರ ನಂಬಿಕೆ. ಇದರಲ್ಲಿ ಸಲ್ಲೇಖನಾಗುತ್ತಾ ಉಪವಾಸ ಕರ್ಮಫಲದ ನಂಬಿಕೆಯ ಮೇಲೆ ಜೈನ ಧರ್ಮ ಬಹಳಷ್ಟು ಮುಖ್ಯವಾಗಿದ್ದು, ಈ ಧರ್ಮದ ಪ್ರಕಾರ ಉತ್ತಮ ಮತ್ತು ಪುಣ್ಯ ಕಾರ್ಯಗಳ ಮೂಲಕವಾಗಿ ವಿಮೋಚನೆಯನ್ನ ಪಡೆಯತಕ್ಕಂಥದ್ದು, ಕೈವಲ್ಯ ಜ್ಞಾನವನ್ನು ಪಡೆಯತಕ್ಕಂಥದ್ದು ಒಂದು ಕಾರಣ. ಸಾಂಪ್ರದಾಯಿಕವಾಗಿ ಜೈನರಲ್ಲಿ 2 ಪಂಗಡಗಳು ಕೇಳಿರಬೇಕು. ಜೈನ ಧರ್ಮದ 2 ಪಂಗಡಗಳು. ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ, ದಿಗಂಬರ. ಶ್ವೇತಾಂಬರ ಅಂದ್ರೆ ಶ್ವೇತ ಅಂದ್ರೆ ಶ್ವೇತ ಅಂದ್ರೆ ಬಟ್ಟೆ ಹಾಕೋದು ನೋಡಿದ್ರ ಏನ ಇವಲ್ಲಿ ಹೋಗ್ತಾ ನೋಡ್ರಿ ಯಾರಾದ್ರೂ ನೋಡಿದ್ರೆ ಶ್ವೇತಾಂಬರ ಬಟ್ಟೆ ಹಾಕ್ತಾರೆ, ದಿಗಂಬರ ಬಟ್ಟೆ ಹಾಕ್ತಾರೆ. ಎರಡು ಪಂಗಡ ನೀವು ನೋಡಿರ್ಬೇಕು. ಅವರೆಲ್ಲ ಪಾಲ್ಗೊಳ್ಳಾಗಿದೆ ಗುರುಗಳು ಇದ್ದಂಗೆ ಅದ್ರಲ್ಲಿ ಹೋಗ್ತಾ ಇರ್ತಾರೆ. ನೋಡಿದ್ರ 2 ಪಂಗಡದ ಪೂರ್ತಿ ಅವರೇನು ಒಂದು ಬಿಡುವ ಹಾಕಲ್ಲ, ಏನು 2 ಪಂಗಡ ಅಲ್ಲೇ ಅಂದ್ರೆ ಎಲ್ಲ ಆಸೆಗಳನ್ನು ತ್ಯಜಿಸ್ಬಿಡ್ತಾರ ಅಂತ ಸರಿ ಮಾತಾಡ್ತಾರೆ. ಬಿಳಿಯ ಉಡುಪನ್ನು ಧರಿಸಿದ ಜೈನ ಮುನಿಗಳು ಯಾರು? ಶ್ವೇತಾಂಬರ, ಬಿಳಿ ಬಟ್ಟೆ. ಅವರ ಅನುಯಾಯಿಗಳನ್ನ ಶ್ವೇತಾಂಬರ ಅಂತ ಕರಿತಿ. ಉಡುಪನ್ನು ಧರಿಸದ ಜೈನ ಮುನಿಗಳನ್ನ ಅವರ ಅನುಯಾಯಿಗಳನ್ನ ದಿಗಂಬರ ಪಂಥ ಉಡುಪನ್ನು ಧರಿಸಲ್ಲ. ಮೊದಲ ಜೈನ ಸಮ್ಮೇಳನ ಸಮಾವೇಶದ ನಂತರ ಮಹಾವೀರ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ಸಂಗ್ರಹಿಸಿದ್ದೇನೆ. 12 ಗ್ರಂಥಗಳಲ್ಲಿ ಸಂಗ್ರಹಿಸಿದ್ದು ಈ ಇವುಗಳನ್ನ ಜೈನರ 12 ಅಂಗಗಳು ಅಂತ ಕರೆದು ಜೈನರ 12 ಅಂಗಗಳು ಅಂತ ಕರೆದು ಇವುಗಳೆಲ್ಲ ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿದೆ. ಬಹಳ ಹಿಂದೆ ಜೈನರ ಒಂದು ಗುಂಪು ಬಿಹಾರದ ಕ್ಷಾಮದಿಂದ ದಕ್ಷಿಣಕ್ಕೆ ಬಂದು ಶ್ರವಣ ಬೆಳಗುಳದಲ್ಲಿ ನೆಲೆಸಿದ್ದಂತೆ. ಹಿಂದಿಲಲ್ಲಿದೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಜೈನರ ಕೂಡ ಪ್ರಚಾರ, ಧರ್ಮದ ಕೂಡ ಪ್ರಚಾರವಾಗಿತ್ತು. ಭಾರತದಲ್ಲಿ ಇವರ ಧರ್ಮದ ಪ್ರಚಾರವಾಗಿತ್ತು. ಹಾಗಾಗಿ ಇದರಿಂದ ಅಪಾರವಾಗಿರ್ತಕ್ಕಂಥ ಗ್ರಂಥಗಳು ಕನ್ನಡ, ತೆಲುಗು ಭಾಷೆಯಲ್ಲಿ ರಚನೆಯಾಗುವ ಯಾರು? ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ರಚನೆಯಾಗಿದ್ದು ಕನ್ನಡ ಸುಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಪಂಪ, ರನ್ನ, ಪೊನ್ನ, ಜನ್ನ. ಯಾರು? ಪಂಪ, ರನ್ನ, ಜನ್ನ, ಪೊನ್ನ. ಇವರೆಲ್ಲ ಯಾರು? ಕನ್ನಡದ ಕವಿಗಳು. ಇವರ ಒಂದು ಎಲ್ಲರೂ ಜೈನರಾಗಿದ್ದಾರೆ.
ಇಷ್ಟೇನಪ್ಪ ಅಂತಂದ್ರೆ ಜೈನ ಧರ್ಮ ಅದಾಯ್ತಾ ಏನ ಹಾಗಾದ್ರೆ ನಾನು ಕೇಳ್ತೀನಿ ಕ್ವಶನ್ ಹೇಳ್ಬೇಕು ಈ ವರ್ತಮಾನ ಎಲ್ಲಿ ಜನಿಸ್ತಾ ಅದಕ್ಕೆ ಕೇಳು ವರ್ತಮಾನ ಎಲ್ಲಿ ಜನಿಸಿದನು ಕುಂಡಲ ಅಂತಕ್ಕಂಥ ಗ್ರಾಮದಲ್ಲಿ ಅದಾಯ್ತಾ ಅವನು ಮರಣವಾಗಿದ್ದು ಎಲ್ಲಿ ನಾವು ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಮರಣವಾಗಿದ್ದ ಅದಾಯ್ತಾ ಎಷ್ಟು ಒಟ್ಟು ತೀರ್ಥಂಕರ ಎಷ್ಟಿದ್ರು ತೀರ್ಥಂಕರ ಎಷ್ಟಿದ್ರು ಒಟ್ಟು ಎಷ್ಟು ಜನ ತೀರ್ಥಂಕರ ಜೈನಲ್ಲಿ ಎಷ್ಟು ಜನ ತೀರ್ಥಂಕರ ಇದ್ರು 24 ಅದರಲ್ಲಿ 24 ಯಾರು ವರ್ಧಮಾನ ಮಹಾವೀರ 23 ಪಾರ್ಶ್ವನಾಥ ಕೇಳ್ತಾರೆ ಬಂದಿರಬೇಕು ಗೊತ್ತಿಲ್ಲ ಅಂತ ಹೇಳಿಲ್ಲ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಬೌದ್ಧ ಧರ್ಮ ಈ ಗೌತಮ ಬುದ್ಧ ಎಂದೇ ಪ್ರಸಿದ್ಧನಾಗಿದ್ದಂತ ಸಿದ್ಧಾರ್ಥ 6ನೇ ಶತಮಾನದಲ್ಲಿ ಹುಟ್ಟಿದ್ದಾರೆ ಯಾರು ಸಿದ್ಧಾರ್ಥ ಇರ್ತಾರೆ 6ನೇ ಶತಮಾನದಲ್ಲಿ ಜನಿಸಿದಂತಹ ಸಿದ್ಧಾರ್ಥನು ಇವರ ತಂದೆ ಶುದ್ಧೋಧನ ಶಾಕ್ಯ ಗಣರಾಜ್ಯದ ರಾಜ ಯಾರು ಶುದ್ಧೋಧನ ಸಿದ್ಧಾರ್ಥನು ರಾಜನ ಗೋಗಳನ್ನ ಸಂಸಾರ ಸುಖವನ್ನ ತ್ಯಜಿಸಿ ಸನ್ಯಾಸಿಯಾಗಿದ್ದ ಯಾರು ಸಿದ್ಧಾರ್ಥ ಪ್ರತಿನಿತ್ಯ ಬದುಕಿನ ದಾರಿಗಳ ನಿರಾರ್ಥಕತೆಯನ್ನ ಕಂಡು ಸತ್ಯದ ಹುಡುಕಾಟದಲ್ಲಿ ನಿರಂತರವಾಗಿ ಜ್ಞಾನೋದಯವಾಗುತ್ತವರಿಗೆ ಹಾಗೆ ಬುದ್ಧನಾಗ್ತಾನೆ ಜ್ಞಾನೋದಯ ನಂತರ ಇಂದ ಮೊದಲಿಗೆ ತೆರಳಿದ್ದು ವಾರಣಾಸಿ ಸಮೀಪದ ಸಾರನಾಥ ಯಾರಿಗೆ ಸಾರನಾಥ ಇಲ್ಲಿನ ಜಿಂಕೆವನದಲ್ಲಿ ಇದು ತನ್ನ ಮೊಟ್ಟ ಮೊದಲ ಬೋಧನೆಯನ್ನ ಮಾಡ್ತಾನೆ ಗೌತಮ ಬುದ್ಧ ತನ್ನ ಬೋಧನೆಯಲ್ಲಿ ಮೊಟ್ಟ ಮೊದಲು ಏನ್ ಮಾಡಿದ್ದು ಸಾರನಾಥದಲ್ಲಿ ಹಾಗಾಗಿ ಇವನನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತಾರೆ ಧರ್ಮಚಕ್ರ ಪ್ರವರ್ತನ ಈ ಒಂದು ಅಷ್ಟಾಂಗ ಮಾರ್ಗವನ್ನ ಗೌತಮ ಬುದ್ಧನು ಆರ್ಯ ಸತ್ಯ ಅಷ್ಟಾಂಗ ಮಾರ್ಗ ಬೋಧಿಸ್ತಾನೆ ಅದರಲ್ಲಿ ಅಷ್ಟಾಂಗ ಮಾರ್ಗ 8 ಮಾರ್ಗಗಳು ಅಂತ ಅಲ್ಲಿ ಚತುರಾರ್ಯ ಸತ್ಯ ಅಂದ್ರೆ ಲೋಕವೆಲ್ಲ ದುಃಖ ಮತ್ತು ನೋವಿನಿಂದ ಕೂಡಿದೆ ಲೋಕವೆಲ್ಲ ದುಃಖ ಮತ್ತೆ ನೋವಿನಿಂದ ಕೂಡಿದೆ ಹಾಗಾಗಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ ಯಾರು ಗೌತಮ ಬುದ್ಧ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಆಚರಿಸಬೇಕು ಏನಿರಬಾರ್ದು ಅತಿ ಆಸೆ ಇರಬಾರ್ದು ಅತಿ ಆಸೆ ಗೊತ್ತಾಗಲಿ ಅಂತ ಘೋಷಣೆ ಮಾಡ್ತಾರೆ ಅಷ್ಟಾಂಗ ಮಾರ್ಗದ ಮೂಲಕ ಅನುಸರಿಸತಕ್ಕಂಥ ಆಸೆಯಿಂದ ವಿಮುಕ್ತಿ ಮಾತ್ರ ಸಾಧ್ಯ ಹಾಗಾಗಿ ಅಷ್ಟಾಂಗ 8 ಮಾರ್ಗಗಳಾಗ್ತದೆ ಅದು ಒಳ್ಳೆಯ ನಡತೆ ಒಳ್ಳೆಯ ಮಾರ್ಗಗಳಲ್ಲಿ ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯದಾದ ಪ್ರಯತ್ನ ಪಡಬೇಕು ಅದರ ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಮಾಡ್ಕೋಬೇಕು ಒಳ್ಳೆಯ ನಿರ್ಧಾರ ಮಾಡಬೇಕು ಒಳ್ಳೆಯ ಚಿಂತನೆ ಮಾಡಬೇಕು ಅಷ್ಟಾಂಗ ಮಾರ್ಗಗಳು ಒಳ್ಳೆ ನೋಟ ಒಳ್ಳೆ ನಡತೆ ಒಳ್ಳೆ ಪ್ರಯತ್ನ ಒಳ್ಳೆ ಮಾತು ಒಳ್ಳೆ ಚಿಂತನೆ ಒಳ್ಳೆ ನಿರ್ಧಾರ ಇದನ್ನೆಲ್ಲ ಅಷ್ಟಾಂಗ ಮಾರ್ಗಗಳನ್ನು ನಾವು ಬೌದ್ಧಧರ್ಮ ಒಂದು ಏನ್ ಮಾಡುತ್ತೆ ಅನುಸರಿಸುತ್ತೆ ನೆಕ್ಸ್ಟ್ ಹೊಸ ಧರ್ಮದ ಅನುಯಾಯಿಗಳು ಬರ್ತಾರೆ ಅಂತ ಇಲ್ಲಿ
ಶ್ರೀಮಂತರು, ವರ್ತರು, ಕುಶಲಕರ್ಮಿಗಳು, ಜನಸಾಮಾನ್ಯರು ಪ್ರತಿಪಾದನೆಯಿಂದ ಪ್ರೇರೇಪಿತರಾಗಿ ಜನಸಾಮಾನ್ಯರ ಭಾಷೆ ಇರ್ತಕ್ಕಂಥ ಪ್ರಾಕೃತ ಭಾಷೆ ಇತ್ತು, ಪ್ರಾಕೃತ ಭಾಷೆ ಇತ್ತು. ಈ ಪ್ರತಿಪಾದನೆಯಿಂದ ಪ್ರೇರೇಪಿತರಾಗಿ ಬುದ್ಧನು ತನ್ನ ಬೋಧನೆಗಳನ್ನು ಮಾಡಿ ಸ್ಥಳೀಯ ಸಂಪ್ರದಾಯದ ಅಂಶಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿ ಹೊಸ ನಗರಗಳ ವಾತಾವರಣ ತನ್ನ ಬದುಕಿನ ವಿಧಾನಗಳಲ್ಲಿ ಬಂದಾಗುತ್ತೆ. ಬದಲಾದ ಪರಿಸ್ಥಿತಿಗಳಲ್ಲಿ ಕೆಲವು ಧರ್ಮದ ಆಶಾಕಿರಣಗಳು, ಅದನ್ನು ಬೌದ್ಧ ಧರ್ಮ ಹೊಸ ಪಾತ್ರವನ್ನು ವಹಿಸಿಕೊಂಡು ಪ್ರವರ್ತನೆ ಆದಿಯನ್ನು ನೀಡುತ್ತೆ. ಬುದ್ಧ ಮತ್ತು ಅವರ ಅನುಯಾಯಿಗಳು ಕೋಸಲ, ಮಗಧ, ಗಂಗಾ ನದಿ, ಅದು ಕೋಸಲ, ಮಗಧ, ಗಂಗಾ ನದಿ, ಬಯಲು ಪ್ರದೇಶ, ಹಲವು ನಗರಗಳಿಗೆ ಭೇಟಿ ಕೊಟ್ಟು ತನ್ನ ವಿಚಾರಗಳನ್ನು ಬೋಧಿಸುವ ಮೂಲಕ ಇವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸ್ತಾ ಇದ್ರು. ಜೀವನವನ್ನು ಪರರ ಬದುಕಿಗೆ ಮೀಸಲಿಟ್ಟರು. 80ನೇ ವಯಸ್ಸಿನಲ್ಲಿ ಬುದ್ಧನು ಅವಿರತ ಸಾರ್ಥಕ ಬದುಕನ್ನ 80ನೇ ವಯಸ್ಸಿನಲ್ಲಿ ಅವಿರತ ಸಾಧನೆ ಮಾಡುವ ಮೂಲಕ ಕುಶಿನಗರದಲ್ಲಿ ಅವರು ನಿರ್ಮಾಣವಾಗ್ತದೆ. ಅದು ಕುಶಿನಗರ ಅಂತ ಬರುತ್ತೆ. ಅಲ್ಲೇನಾಗ್ತದೆ, ಮಹಾಪರಿನಿರ್ಮಾಣವಾದ ಮಹಾಪರಿನಿರ್ಮಾಣ ಆಗ್ತದೆ. ಹೀಗೆ ಬುದ್ಧನು ವಿವರಿಸಿದಂತ ಪ್ರದೇಶಗಳಲ್ಲಿ ವಿಹಾರಗಳನ್ನ ಕಾಲಾಂತರದಲ್ಲಿ ನಿರ್ಮಿಸಿದ. ವಿಹಾರಗಳನ್ನ ಕಾಲಾಂತರದಲ್ಲಿ ನಿರ್ಮಿಸುವ ಮೂಲಕ ಅವರ ಅಸ್ಥಿ ಪಡೆದ ಕಳೆಬರಗಳನ್ನ, ಅವನ ಚೈತ್ಯಾಲಯ ಮತ್ತು ಸ್ತೂಪಗಳಲ್ಲಿ ಅವನ ಸಾಧನೆಯನ್ನ ಸ್ಮರಿಸಿ ಇವತ್ತು ಪೂಜೆ ತೋರಿಸ್ತಿದ್ದಾರೆ. ಹೀಗೆ ಪ್ರಾರಂಭವಾದದ್ದೇ ಮೊಟ್ಟ ಮೊದಲು ದೇವಾಲಯಗಳು, ಸಾಂಚಿ ಸ್ತಂಭಗಳು. ಬುದ್ಧ ಸಾಂಚಿ ಸ್ತಂಭ ಮತ್ತೆ ವಿಗ್ರಹಗಳು ಮತ್ತು ಮೂರ್ತಿ ಪೂಜೆ ಏನು ಮಾಡ್ತಾರೆ. ನೋಡಿದ್ರೆ ಎರಡು ಸುತ್ತ ಗೊತ್ತಲ್ಲ, ನೋಡ್ತಾ ಇರ್ತೀವಿ ಮಕ್ಕಳು, ನೋಡ್ತಾ ಇರ್ತೀವಿ. ದೃಷ್ಟಿ ಹೆಂಗಿರ್ತೇವ ಅಂತ ಒಳ್ಳೆ ನೋಡ್ತಾ ಇರ್ಬೇಕು. ಆಳಿನ ತುಂಬೆಲ್ಲ ಪ್ರಸಿದ್ಧ ದೇಶ ವಿದೇಶಗಳಿಗೂ ಸಹ ಆಡುತ್ತೆ. ಇದರ ವೈಭವವನ್ನು ಚೀನಾದ ಪ್ರವಾಸಿಯಾಗಿರ್ತಕ್ಕಂಥ ಪಾಯ್ಗಿಯಾನ್, ಕಿರ್ಸಿಂಗ್, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ ವರೆಗೂ ಬೌದ್ಧ ಧರ್ಮ ಹರಡಿತ್ತು ಅಂತ. ಹಾಗಾಗಿ ಈ ಬೆಟ್ಟಗಳ ಶಿಲೆಗಳಿಂದ ಹಿಡಿದು ಬುದ್ಧನ ಮೂರ್ತಿಗಳನ್ನು ನಿರ್ಮಿಸಿದ್ರಂತೆ. ಬೆಟ್ಟಗಳನ್ನು ಪಡೆದು ಬುದ್ಧನ ಮೂರ್ತಿ ನಿರ್ಮಿಸಿದ್ರು. ಹೊರಗಡೆ ಬೃಹತ್ತಾಗಿರ್ತಕ್ಕಂಥ ಪ್ರತಿಮೆಗಳನ್ನ ನಿರ್ಮಿಸಿದ್ರು. ಇಲ್ಲಿ ಕಾಂಬೋಡಿಯಾದಲ್ಲಿ ಬರ್ತಕ್ಕಂಥ ಆರ್ಕ್ ವರ್ಕ್ ಅಂತ, ಆರ್ಕ್ ವರ್ಕ್ ಅಂತಕ್ಕಂಥ ಆಫ್ಘಾನಿಸ್ತಾನದ ಬಾಮಿಯಾನ್ ಅಂತ, ಆಫ್ಘಾನಿಸ್ತಾನದ ಬಾಮಿಯಾನ್ ದುರದೃಷ್ಟ ಅಂತಂದ್ರೆ ಬಾಮಿಯಾನ್ ಬುದ್ಧನ ಬೃಹತ್ ಪ್ರತಿಮೆಗಳು ಮುಸ್ಲಿಂ ಮೂಲಕವಾದಿಗಳ ದಾಳಿಗೆ ತುತ್ತಾಗಿತ್ತು. ಮುಸ್ಲಿಮರಿಗೆ ತುತ್ತಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾಶವಾಗಿರುವಂತೆ ಬುದ್ಧನ ಮೂರ್ತಿಗಳು. ನಂತರ 1956 ಪ್ರಮುಖ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಸಂವಿಧಾನದ ಶಿಲ್ಪಿಯಾಗಿದ್ರು. ಸಂವಿಧಾನ ಶಿಲ್ಪಿ ಬುದ್ಧನ ಬೋಧನೆಗಳಿಂದ ನೇರವಾಗಿ ಪ್ರೇರೇಪಿತರಾಗಿ ಅವರು ಯಾವ ಧರ್ಮ ಸ್ವೀಕರಿಸಿದ್ರು ಗೊತ್ತಾ? ಯಾವ ಧರ್ಮ? ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಪ್ರೇರೇಪಿತರಾದ ದೇಶದ ಅಭಿವೃದ್ಧಿಯಾಗಿರ್ತಕ್ಕಂಥ ಧರ್ಮವನ್ನು ಕಂಡು ಅವ್ರೇನ್ ಮಾಡ್ತಾರೆ, ಬೌದ್ಧ ಧರ್ಮವನ್ನು ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಬೌದ್ಧ ಧರ್ಮ ಗೊತ್ತಾರ. ಬುದ್ಧನ ಮರಣದ ನಂತರ ಅವರ ಅನುಯಾಯಿಗಳು ಬುದ್ಧನ ಬೋಧನೆ ಮತ್ತು ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಿದ್ದಾರೆ ಅಂತ. ತ್ರಿಪಿಟಕ ಅಂತಂದ್ರು ಗ್ರಂಥ ಇದ್ದಾರೆ, ಅದರಲ್ಲಿ ಹೇಳಿದರೆ ಕ್ರೋಢೀಕರಿಸಿದ್ದು. ಇವೇ ವಿನಯ, ಸುತ್ತ, ಅಭಿಧಮ ಅಂತ ಹೇಳ್ತಾರೆ. ವಿನಯ, ಸುತ್ತ,
ಅಭಿಧಮ ಅಂತ ಕರೆದ್ಬಿಟ್ಟು ಕಾಲಕ್ರಮೇಣ ಬೋಧನೆಗಳಲ್ಲಿ ಹುಟ್ಟಿಕೊಂಡಂತ ಭಿನ್ನಾಭಿಪ್ರಾಯದಿಂದ ಕೆಲವು ಒಳಗೊಂಬೆಗಳು ಸ್ಟಾರ್ಟ್ ಆಗುತ್ತಿವೆ. ಬೋಧನೆಗಳಲ್ಲೇ ಕೆಲವು ಭಿನ್ನಾಭಿಪ್ರಾಯಗಳಾದವು, ಅದರಲ್ಲಿ ಕೆಲವು ಒಳಗೊಂಬೆಗಳು ಹುಟ್ಟುಕೊಳ್ತವೆ. ಬುದ್ಧನ ಮೂರ್ತಿ ಆಧಾರ ಮಾಡ್ತಕ್ಕಂಥವ್ರು ಹೀನಯಾನ ಅಂತ, ಬುದ್ಧನ ಮೂರ್ತಿಯನ್ನ ಆರಾಧನೆ ಮಾಡ್ತಕ್ಕಂಥವ್ರು ಯಾರು? ಹೀನಯಾನ ಮತ್ತು ಮಹಾಯಾನ ಅಂತ ಎರಡು ಪಂಥಗಳು. ಬೌದ್ಧ ಧರ್ಮದ ಎರಡು ಪಂಥಗಳು ಯಾವುದು? ಹೀನಯಾನ ಮತ್ತು ಮಹಾಯಾನ ಅಂತ. ಜೈನ ಧರ್ಮದ ಪಂಥಗಳು ಶ್ವೇತಾಂಬರ ಮತ್ತೆ ದಿಗಂಬರ ಅಂತ ಅಲ್ವಾ. ಇಲ್ಲಿ ಹೀನಯಾನ ಮತ್ತೆ ಮೂರ್ತಿಯನ್ನು ಯಾರು ಪೂಜೆ ಮಾಡ್ತಿದ್ರು ಅವ್ರು ಆನಂದ ಮಾಡೋರು ಹೀನಯಾನ ಪಂಥ. ಬುದ್ಧನ ಬೋಧನೆಗಳನ್ನ ಇದು ಮಾಡ್ತಿದ್ರಲ್ಲ, ಆರಾಧಿಸಿದ್ರಲ್ಲ, ಅವ್ರನ್ನ ಮಹಾಯಾನ ಪಂಥ. ಆಯ್ತಾ? ಬೋಧನೆಗಳನ್ನ ಆರಾಧಿಸ್ತಕ್ಕಂಥದ್ದು. ಬುದ್ಧ ಆರಾಧನೆ ಜೊತೆಗೆ ತಂತ್ರ ಮಂತ್ರಗಳನ್ನು ಅಳವಡಿಸಿದ್ದ. ಆಯ್ತಾ? ವಜ್ರಯಾನ ಪಂಥ ಎಂದು ಬೌದ್ಧ ಧರ್ಮ ವಿಭಜಿತಗೊಂಡಿತು. ಇದು ಬುದ್ಧನ ಆರಾಧಿಸ್ತಕ್ಕಂಥ ಅನೇಕ ಆದಿಗಳನ್ನು ಉಳಿಸಿಕೊಳ್ಳುವುದರ ಮೂಲಕ ಜಗತ್ತಿನಾದ್ಯಂತ ನಾವು ಸಂಘಟನೆ ಮಾಡಿದ್ದೇವೆ. ನಾವು ನಂತರ ಏನಪ್ಪಾ ಅಂತಂದ್ರೆ ವಿದೇಶಿಯರ ದಾಳಿ ಆಗುತ್ತೆ. ಇದೇ ಕಾಲಘಟ್ಟದಲ್ಲಿ ಗ್ರೀಕ್ ನಗರಗಳ ರಾಜ್ಯಗಳು ವಿಭಜಿತಗೊಂಡವು. ಪರ್ಷಿಯ ಒಂದು ಪ್ರಬಲ ರಾಜ್ಯವಾಗಿ ಬೆಳೆಯಿತು. ಎರಡು ಪ್ರದೇಶಗಳು ನಿರಂತರವಾಗಿ ಸಂಘರ್ಷಗೊಳ್ಳುತ್ತಾದವು ಅಂತ. ಅದು ಪರ್ಷಿಯನ್ನು ಆಳಿದರಲ್ಲಿ ಎಕಿಮೇನಿಯನ್ನು ಅಂತ ಬರ್ತದೆ. ಆಳ್ತಾ ಇದ್ರು, ಎಕಿಮೇನಿಯನ್ನು ಅಂತ ಆಳ್ತಾ ಇದ್ರು. ಇವರು ಕೂಡ 6ನೇ ಶತಮಾನದಲ್ಲಿ ಬಂದ ದೊರೆ ಡೇರಿಯಸ್. ಎಕಿಮೇನಿ ಅಂತ ದೊರೆ ಯಾರಪ್ಪ ಅಂದ್ರೆ ಡೇರಿಯಸ್. ಇವರು ಪ್ರಬಲ ಸಾಮ್ರಾಜ್ಯವನ್ನು ನೋಡ್ತಾರೆ. ಇವರ ಕಾಲದಲ್ಲಿ ಅವರ ಸಾಮ್ರಾಜ್ಯ ಭಾರತ ಗಡಿವರೆಗೂ ಹರಡಿತ್ತು. 4ನೇ ಶತಮಾನದಲ್ಲಿ ಮ್ಯಾಸಿಡೋನಿಯಾ ದೊರೆ ಅಲೆಕ್ಸಾಂಡರ್ ಕೇಳಿದ್ರ? ಮ್ಯಾಸಿಡೋನಿಯಾ ದೊರೆ ಯಾರು? ಅಲೆಕ್ಸಾಂಡರ್. ಇವನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ರೀಕ್ ನಗರ ರಾಜ್ಯಗಳನ್ನು ಗೆಲ್ತಾನೆ, ಅವುಗಳನ್ನು ವಶಪಡಿಸಿಕೊಡ್ತಾನೆ ಅಂತ. ಅದನ್ನ ಗ್ರೀಕ್ ನಗರ ರಾಜ್ಯಗಳನ್ನು ಗೆಲ್ಲುವುದರ ಮೂಲಕ ಅವುಗಳನ್ನು ವಶಪಡಿಸಿಕೊಂಡು ನಂತರ ಭಾರತ ಬಳಿಯ ಇದ್ದಂತ ಪರ್ಷಿಯಾ ಭಾಗ ಅಲೆಕ್ಸಾಂಡರ್ ಪ್ರವೇಶವಾಗುತ್ತೆ. ಪರ್ಷಿಯಾವನ್ನು ಗೆದ್ದಂತ ಅಲೆಕ್ಸಾಂಡರ್ ಕಂದಹಾರ್ ಮತ್ತೆ ಹಿಂದೂ ಕುಶ್ ಅಂತ, ಕಂದಹಾರ್ ಮತ್ತೆ ಹಿಂದೂ ಕುಶ್ ಅಂತ ಇವೆರಡೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಹಿಂದೂ ಕುಶ್ ಮಾರ್ಗವಾಗಿ ಭಾರತವನ್ನ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡೋದ್ರ ಮೂಲಕ ರಾವಿ ಬಿಯಾಸ್ ನದಿ ಅಂತ, ಸಿಂಧು ನದಿಯ ಉಪನದಿಗಳಿರಲ್ಲ, ರಾವಿ ಬಿಯಾಸ್ ಸಟ್ಲೇಜ್ ಇವೆಲ್ಲ ಯಾರು? ರಾವಿ ಮತ್ತೆ ಬಿಯಾಸ್ ಅಂತ. ಇವೆರಡು ನದಿವರೆಗೂ ಸಾಗಿದಂತ ಈತನಿಗೆ ಇದು ಹೆಚ್ಚು ಮುಂದುವರೆಯಕ್ಕೆ ಆಗಲಿಲ್ಲ. ಝೀಲಂ ರಾವಿ ಬಿಯಾಸ್ ಅಂತ ಸಿಂಧು ನದಿ ಉಪನದಿಗಳು ಝೀಲಂ ರಾವಿ ಮತ್ತೆ ಬಿಯಾಸ್ ಮೂಲಕವಾಗಿ ಈತನಿಗೆ ಹೆಚ್ಚು ಮುಂದುವರೆಯಕ್ಕೆ ಆಗಲಿಲ್ಲ. ಝೀಲಂ ನದಿಯ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತವನ್ನು ದಾಟ್ತಾನೆ. ಭಾರತವನ್ನು ದಾಟಿ ಗಡಿದಾಟಿ ನಿಂತಿರುವ ಮಾರ್ಗದಲ್ಲಿ ಬ್ಯಾಬಿಲೋನ್ ಅಂತ ಬರುತ್ತೆ. ಬ್ಯಾಬಿಲೋನಿನ ಸಾಗಿ ಅಲ್ಲೇನಾಗ್ತಾರಪ್ಪ ಅಂದ್ರೆ ಭೂತಾನಾಗ್ತದೆ. ಯಾರು? ಅಲೆಕ್ಸಾಂಡರ್. ಹೀಗೆ ದಾಳಿ ಮಾಡುವ ಮೂಲಕ ಭಾರತಕ್ಕೆ ಈ ಎರಡೂ ಪ್ರದೇಶಗಳು ಸಂಘರ್ಷಕ್ಕೆ ಗುರಿಯಾದ ಮೂಲಕವಾಗಿ ಅಲೆಕ್ಸಾಂಡರ್ ತಕ್ಷಶಿಲೆಯ ರಾಜನಾಗಿದ್ದ ದಂಬಿಯ ಆಮಂತ್ರಣವನ್ನು ಪಡೆಯುತ್ತಾನೆ. ದಂಬಿಯ ಆಮಂತ್ರಣವನ್ನು ಪಡೆದು ಬಂದಂತ ಅಲೆಕ್ಸಾಂಡರ್ ಎದುರಾಗಿದ್ದಂತ ಪೌರವ ಪೋರಸ್ ಅಂತ ಕರೀತಾರೆ. ಭೀಕರವಾದ ಚಂಡಮಾರುತ ಸಾಂಪ್ರದಾಯಿಕ ಝೀಲಂ ನದಿಯ ಎರಡು ಇದರಿಂದಾಗಿ ಏನಪ್ಪಾ ಅಂದ್ರೆ ಈ ಒಂದು
ಈ ರೀತಿಯಾಗಿ ಅದನ್ನು ಜಯಗೊಳಿಸ್ತಾರೆ. ಹೀಗೆ ಬೌದ್ಧ ಮತ್ತು ಜೈನ ಧರ್ಮಗಳು ಯಾವ ರೀತಿಯಾಗಿ ಒಂದು ಬೋಧನೆಗಳು ತತ್ವಗಳ ಬಗ್ಗೆ ಇವೆಲ್ಲ ತಿಳ್ಕೊಂಡಿದ್ದೀವಿ.